ಈಗ ನೀವೆಲ್ಲ ಬಂದಿದ್ದೀರಿ ನಮ್ಮ ಆಫೀಸ್ಗೆ. ನಾರ್ಮಲ್ ಏನು ಮಾಡ್ತೀವಿ, ಊಟದ ಟೈಮಿಗೆ ಬಂದರೆ ನಿಮ್ಗೆ ಊಟ ಮಾಡಿಸ್ತೀನಿ, ತಿಂಡಿ ಟೈಮಿಗೆ ಬಂದರೆ ತಿಂಡಿ ಮಾಡಿಸ್ತೀನಿ. ಈ ಮಧ್ಯಾಹ್ನ ಊಟದ ಟೈಮಲ್ಲಿ ಬಂದಾಗ ಊಟ ಮಾಡಿಸಿ ಕಳಿಸಿದ್ರೆ ಅದೇನೋ ಇಮಿಡಿಯೇಟರಿ ಪಾರ್ಟಿ ಕೊಟ್ಟರು ಅಂದರೆ ಅಪಾರ್ಥ ಯಾಕೆ ತಿಳ್ಕೊಂತೀರಿ? ಡಿನ್ನರು, ಊಟ, ತಿಂಡಿ ಅವೆಲ್ಲ ಸಾಮಾನ್ಯ ಒಂದು ವಿಶ್ವಾಸ ಊಟ ಅಂತಾರೆ. ಅದಕ್ಕೆ ಸೇರಿರ್ತಾರೆ, ಸಹಜ ಮನುಷ್ಯನ ಕೂಡ. ಈ ಸೆಷನ್ ನಡೆಯೋ ಸಂದರ್ಭದಲ್ಲಿ ನನ್ನ ರೂಮಲ್ಲಿ ದಿನ 15-20 ಜನ ಮೇಲೆ ಊಟ ಮಾಡ್ತೀವಿ ಡೈಲಿ. ಒಂದಿನ ನೀವು ಕರೆದ್ರೆ ಅಲ್ಲಿ ಹೋಗ್ತೀವಿ, ಯಾರು ಕರೆದಲ್ಲೇ ಹೋಗ್ತೋ ನಮ್ಮ ಮನೆಗೆ ಇರ್ತೀವಿ, ಇನ್ನೊಬ್ರು ರೂಮಲ್ಲಿ ಇರ್ತೀವಿ, ಎಲ್ಲ ನಮ್ಮ ವಿಶ್ವಾಸದಲ್ಲಿದ್ದೀವಿ. ಹಂಗಾಗಿ 20 ಜನ 30 ಜನ ಸೇರೋದು ಸಹಜ. ಅದಕ್ಕೆ ನೀವು ತಪ್ಪಾಗಿ ತಿಳ್ಕೊಂಡ್ರೆ ಉತ್ತರ ಏನು ಕೊಡೋದು? ಯತೀಂದ್ರ ಹೇಳಿಕೆ ನಂತರದಲ್ಲಿ ಸೇರ್ಕೊಳ್ಳೋಂಥದ್ದು ಈ ಹೋದ ಸೆಷನ್ನಲ್ಲೂ ಸೇರಿರೋ ತಮಗೆ ಮಾಹಿತಿ ಇರಬೇಕು ಅನ್ಸುತ್ತೆ. ಅವಾಗ ಯತೀಂದ್ರ ಅವ್ರು ಹೇಳಿಕೆನೇ ಇದ್ದಿಲ್ಲಲ್ಲ, ಮತ್ತೆ ಬಟ್ ಈಗ ಸೇಮ್ ಮಾಡಲೇಬೇಕಂತ ಖಾಲಿ ಇದೆಯಾ ಕುರ್ಚಿ? ಡೆಲ್ಲಿ ಹೋಗ್ತಿದ್ದೀರಾ ಸರ್? ಇಲ್ಲ, ಹೋದ್ರೆ ಇವತ್ತು ಹೋಗ್ಬೇಕಿತ್ತು, ಹೋಗ್ತಾ ಇಲ್ಲ. ಇನ್ನೊಂದು ಆರಾಧ್ಯ ದೇವ ಗಣಪತಿದೊಂದು ಕಾರ್ತಿಕ ಇದೆ, ಅದ ಕಾರಣ ಹೋಗ್ತಾ ಇಲ್ಲ. ಅದು ಇದು ಅಂಥದ್ದೊಂದು ಚಳುವಳಿ ಇದೆಯಲ್ಲ, ಓಟ್ ಚೋರಿ ಚಳುವಳಿ ವಿಷಯವಾಗಿ ಹೋಗ್ತಾ ಇದ್ದಾರೆ ಅಷ್ಟೇ. 6ನೇ ತಾರೀಕು ಸಿಎಂ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. 6 ಮತ್ತು 9 DK ಶಿವರ್ ಲಕ್ಕಿ ನಂಬರ್. ಹೌದು, 6, 9 ಪ್ರಮಾಣ ವಚನ ಅವ್ರು ತಗೊಳ್ತಾರೆ ಅಂತ ಹೇಳಿದ್ರೆ ಮೊದಲಿಗನೇ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯಿತು ಅಂದರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಈಗ ನೋಡಿ, ನೀವೇನೇ ಮಾಡಿ ಏನೇ ಕೇಳಿ CM ಕುರ್ಚಿ ಖಾಲಿ ಆದಾಗ ಬಂದರೆ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡ್ತೀನಿ. ಈಗ CM ಕುರ್ಚಿ ಖಾಲಿ ಇಲ್ದಾಗ ನೀವು ಏನೇ ಮಾಡೋದು ಏನೇ ಕೇಳಿದ್ರು ಅದಕ್ಕೆ ಉತ್ತರ ಎಲ್ಲಿಂದ ಬರುತ್ತೆ? ಬರೋದಿಲ್ಲ. ಹಾಗಾಗಿ ಇದು ಅವಶ್ಯಕತೆ ಇಲ್ಲದ ಚರ್ಚೆ. ನಾವು ಆಗಲಿ ನೀವಾಗಲಿ ಅಥವಾ ಇನ್ನೊಬ್ಬರು ಯಾರೇ ಒಳಗೆ CM ಆಗ್ತಾರೆ ಅಂತ ನಿಮ್ಮ ಪಕ್ಷದವರು ಆಗ್ಲಲ್ಲ. ಸಂಕ್ರಾಂತಿ ಒಳಗಾಗೋದೇನು, ನಾಳೆ ವಾರ ಸೆಷನ್ ಇದೆ, ಅದರೊಳಗಾದ್ರೂ ನಾವು ಖುಷಿನೇ ಪಡೋದು ನಾನೇ ಮೊದಲೀಗ. ನೀವು ಯಾಕೆಂದ್ರೆ ಮುಂಚಿಂದ ನಿಮ್ಗೆ ಹೇಳ್ಕೊಂತ ಬಂದಿನಿ. ಆದರೆ ಈ ಮುಖ್ಯಮಂತ್ರಿ ವಿಷಯನ ನಾನು ಡಿಸೆಂಬರ್ ಮುಗಿಯೋವರೆಗೆ ಮಾತಾಡಲ್ಲ ಅಂತ ಹೇಳಿರೋದ್ರಿಂದ ನಿಮಗೆ ಅದಕ್ಕೆಲ್ಲ ಜನವರಿ ರಿಪ್ಲೈ ಕೊಡ್ತೀನಿ. ಸಂಕ್ರಾಂತಿ ಬರ್ತಿದೆ, ಎಲ್ರಿಗೂ ಒಳ್ಳೇದು ಆಗ್ತದೆ, ಸ್ವಲ್ಪ ಸಮಾಧಾನ ಕಾಯಿರಿ. ಜನವರಿ ಯಾವಾಗ ಬರುತ್ತೋ ಅವಾಗ 2025 ಡಿಸೆಂಬರ್ವರೆಗೂ ಏನು ಮಾತಾಡಲ್ಲ. ಅದೇ ಈ ವರ್ಷನೇ, ಈ ವರ್ಷ ಡಿಸೆಂಬರ್ ಮುಗಿಲಿ ಅಂತ ಹೇಳಿದ್ದೀನಪ್ಪ. ಮುಂದಿನ ವರ್ಷ ಏನು ಹೊಸ ವರ್ಷ ಜನವರಿ ಬರುತ್ತಲ್ಲ ಆ ಟೈಮಲ್ಲಿ ಮಾತಾಡ್ತೀನಿ. ಮತ್ತೆ ಅವಾಗ ಚೇಂಜ್ ಆದ್ವಿ ಅಂತ ನೀವು ಬೇರೆ. ಯತೀಂದ್ರ ಅವರು ಇವಾಗ ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್ ಬಹಿರಂಗ, ಆದ್ರೆ ಯಾವುದೇ ರೀತಿ ಅಂತ ಒಂದು ಕ್ರಮ ತಗೊಂತಿಲ್ಲ. ನಿಮ್ಮ ಮೇಲೆ ನೋಟಿಸ್ ಎಲ್ಲ ಕೊಡ್ತಾರೆ, ನೀವೇನಾದ್ರು ಮಾತಾಡಿದ್ರೆ ಅಂತ ನೋಟಿಸ್ ಕೊಡ್ತಾರೆ. ಮೊನ್ನೆ CM ಮಗ ಅಂತ ಏನಾದ್ರು ಸುಮ್ಮನಿದ್ದಾರೆ. ಮಾನ್ಯ KPCC ಅಧ್ಯಕ್ಷರು ಹೇಳಿದ್ದಾರೆ, ಯತೀಂದ್ರ ಅವ್ರ ಬಗ್ಗೆ ಗಮನ ಹರಿಸಿದ್ದೀನಿ, ಅದನ್ನು ಹೈಕಮಾಂಡ್ ಮುಟ್ಟಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ಹೈಕಮಾಂಡ್ ಏನು ಸೂಚನೆ ಕೊಡುತ್ತೋ ಅದನ್ನು ಮಾಡ್ತಾರೆ. ಈಗ ಯತೀಂದ್ರ ಅವ್ರು ಮಾತಾಡೋದು ತಪ್ಪೆ, ನಾನು ಮಾತಾಡೋದು ತಪ್ಪೆ, ಯಾರೇ ಮಾತಾಡೋದು ತಪ್ಪೆ. ಈ ಹಿಂದೆ ಮಾತಾಡಿರೋರು ಅನುಭವಿಸಿರೋ ತಾವೆಲ್ಲ ನೋಡಿದ್ದೀರಿ. ಹಾಗಾಗಿ ಯಾರು ಮಾತಾಡಿದ್ರು ತಪ್ಪಿದೆ. ಅಲ್ಲ ಸರ್, ಇಲ್ಲಿ KPCC ಇಂದ ಅವ್ರು ನೋಟಿಸ್ ಕೊಡುವಂತದ್ದು ಮತ್ತೆ ಶಿಸ್ತು ಕ್ರಮ ತಗೊಳ್ಳೋಂಥದ್ದು ಏನಿಲ್ಲ ಸರ್. ಯಾಕಂದ್ರೆ ನಿಮಗೆ ಕೊಟ್ಟಿದ್ದಾರೆ, ಇಲ್ಲಿ ರಾಜ್ಯದಿಂದನೇ ಕೊಟ್ಟಿದ್ದಾರೆ ನಿಮಗೂ ಕೂಡ. ಈಗ KPCC ಇಂದ ಕೊಡ್ತಾರೆ ಅಂದರೆ ಅದೊಂದು ವಿಂಗ್ ಇದೆ, ಶಿಸ್ತು ಪಾಲನಾ ಸಮಿತಿ. ಅವ್ರು ಕೊಡಬೇಕದು. DK ಶಿವಕುಮಾರ್ ಸಾಹೇಬ್ರಿಗೆ ಸಂಬಂಧಪಟ್ಟಿದ್ದಲ್ಲ ಅದು. ಶಿಸ್ತು ಪಾಲನಾ ಸಮಿತಿಯವ್ರನ್ನ ಒಂದು ಸತಿ ನೀವು ಕ್ವಶನ್ ಹೋಗಿ ಕೇಳಿದ್ರೆ ಉತ್ತಮ ಆಗ್ತದೆ. ಎಲ್ರಿಗೂ ಹಿಂಗೆ ನೋಟಿಸ್ ಕೊಡ್ತಿದ್ರೆ ಇವ್ರಿಗೆ ಯಾಕೆ ಕೊಡ್ತಿಲ್ಲ ಅನ್ನೋ ನೀವು ಅವ್ರನ್ನ ಹೋಗಿ ಕೇಳಿದ್ರೆ ಅವ್ರು ಕರೆಕ್ಟಾಗಿ ಉತ್ತರ ಕೊಡ್ತಾರೆ. ಮುಖ್ಯಮಂತ್ರಿ ಮಗ ಅಂತ ಕೊಟ್ಟಿಲ್ವಾ, ಯಾಕೆ ಕಾರಣಕ್ಕೆ ಕೊಟ್ಟಿಲ್ಲ ಅಂತೇಳಿ. ನಾನು ನೆನ್ನೆನೂ ಹೇಳಿದ್ದೀನಿ, ನಾವು ಮುಖ್ಯಮಂತ್ರಿ ಮಗನೇ ಅಂತ. ನಾವು ನೋಡಿದ್ರೆಲ್ಲ ಗೊತ್ತಿಲ್ಲ. ಮಾಧ್ಯಮದಲ್ಲಿ JH ಪಟೇಲ್ರು ನಮ್ಮ ದೊಡ್ಡಪ್ಪ ಅಂತ ಹೇಳಿದ್ದೀನಿ. ನಮ್ಮ ಚನ್ನಗಿರಿಯಿಂದ ಮುಖ್ಯಮಂತ್ರಿ ಕೊಟ್ಟಂಥ ಊರು. ಯಾಕೆ ನಾವು ಮುಖ್ಯಮಂತ್ರಿ ಮಕ್ಕಳಲ್ವ? ಹಂಗೆಲ್ಲ ಅಲ್ಲ. ಯಾರಿಗಾದ್ರೂ ನೋಟಿಸ್ ಕೊಡ್ತದೆ ಹೈಕಮಾಂಡು. ಮುಂದಿಂದ ಅವ್ರಿಗೆ ಏನು ಕ್ರಮ ತಗೋದು ಹೈಕಮಾಂಡ್ ತೀರ್ಮಾನ ಮಾಡ್ತೇವೆ. ನೀವು ಸಂಬಂಧಪಟ್ಟವ್ರನ್ನ ಹೋಗಿ ಕೇಳಿದ್ರೆ ಉತ್ತಮ. ಜನವರಿ 14 ನಂತರದಲ್ಲಿ ಸಂಕ್ರಾಂತಿ ಮಾತಾಡೋಣ. ಜನವರಿ ಬರಲಿ, ಮಾತಾಡೋಣ, ಟೈಮ್ ಇದೆ. ಭಾಳ ದಿವಸ ಏನಿಲ್ಲ ಸರ್. ಆಯಿತು, ಖುಷಿ ಸುದ್ದಿ ಇದೆ. ಜನವರಿ ಸಂಕ್ರಾಂತಿ ಖುಷಿ ಇರಲೇಬೇಕಲ್ಲ. ಸೂರ್ಯ ಪಥ ಬದಲಾವಣೆ ಆಗ್ತಾನೆ. ರಾಜ್ಯದಲ್ಲಿ ಕೂಡ ಬದಲಾವಣೆ ಆಗ್ಬೋದು. ಕಾಂಗ್ರೆಸ್ನಲ್ಲೂ ಪಥ ಬದಲಾವಣೆ ಆಗುತ್ತೆ ಸರ್. ಸೂರ್ಯ ಬದಲಾವಣೆ ಆಗೋದ್ರ ಬಗ್ಗೆ ಮಾತಾಡ್ಬೋದು. ಕಾಂಗ್ರೆಸ್ನಲ್ಲಿ ಸೂರ್ಯ ಇಲ್ಲ. ಇಲ್ಲಿರೋದೇನು DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ನಾವುಗಳಿರೋದಿಲ್ಲ. ಸೂರ್ಯ DK ಶಿವಕುಮಾರ್ ಆರಾಧ್ಯ ದೈವ, ಅದ್ರಾಗೆ ಎರಡನೇ ಮಾತಿಲ್ಲ. ಅದು ಸತ್ಯನೇ, ಅದನ್ನ ಒಪ್ಕೊಂಡಿದ್ದೀನಿ. ಅದಕ್ಕೆ ಮತ್ತೆ ಡಿಸೆಂಬರ್ಗೆ ಅದು ಒಣಗಿದೆಯೋ ಆರಿದೆಯೋ ಏನೋ ನೋಡೋಣ ರಕ್ತ. ಅದಕ್ಕೆ ಜನವರಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಮಾತಾಡ್ತೀನಿ ಸರ್. ಇಲ್ಲಿ ಜಿಲ್ಲೆಯಲ್ಲಿ ಸಚಿವರು ಬೆಂಬಲಿಗರಿಗೆ ಮಾತ್ರ ಒಂದು ಉನ್ನತ ಹುದ್ದೆ ಕೊಡ್ತಾ ಇದ್ದಾರೆ. ಅದನ್ನ ಮೊನ್ನೆ ವಿರೋಧ ಮಾಡಿದ್ದೀನಿ. ಈಗ ಮೊನ್ನೆ DCC ಬ್ಯಾಂಕಲ್ಲಿ ಅಪೆಕ್ಸ್ ಬ್ಯಾಂಕಿಗೆ ಒಬ್ಬ ಪ್ರತಿನಿಧಿ DCC ಇಂದ ಕಳಿಸೋದಿತ್ತು.
ಅದನ್ನು ದಾವಣಗೆರೆ ತಾಲೂಕಿನವ್ರಿಗೆ ಕೊಟ್ಟರು. ಒಂದೇನಪ್ಪ ಅಂದರೆ ಮುದೇಗೌಡರು ಗಿರೀಶ್ ಅಂತ ನಮ್ಮ ಸಹೋದರರೇ. ಈಗ ನಮ್ಮ ಸಹೋದರಂಗೆ ಕೊಟ್ಟರು ಅಂತ ನಾನು ಸಂತೋಷ ಪಡೋದಲ್ಲ, ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಗಮನಕ್ಕೆ ತಂದು ಯಾರ್ಯಾರಿಗೆ ಯಾವ್ದ್ಯಾವ್ದು ಕೊಡೋಕ್ಕೆ ಸಾಧ್ಯನೋ ಅದು ತಾಲೂಕು ವೈಸ್ ಕೊಟ್ಟರೆ ಪಕ್ಷ ಬಲಪಡಿಸ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.